ಜರಿ ಅಥವಾ ಶತಪದಿ ಸಣ್ಣ ಕಂಬಳಿ ಹುಳು ಅಥವಾ ಹುಳು ಸಾಮಾನ್ಯವಾಗಿ ಮನೆಯೊಳಗೆ, ಕಲ್ಲಿನ ಕೆಳಗೆ, ಒಣಗಿದ ಮರದೊಳಗೆ ಮತ್ತು ತೇವವಿರುವ ಜಾಗಗಳಲ್ಲಿ ಕಂಡುಬರುತ್ತದೆ. ಇದನ್ನು ನೋಡಿದಾಗ ಜನರಲ್ಲಿ ವಿಭಿನ್ನ ಭಾವನೆಗಳು ಹುಟ್ಟುತ್ತವೆ. ಕೆಲವರು ಜರಿಯನ್ನು ವಿಷವುಳ್ಳದು ಎಂದು ಭಯಪಡುವರು, ಕೆಲವರು ಅದನ್ನು ಕಿವಿಗೆ ಹಾನಿ ಮಾಡುವ ಪ್ರಾಣಿ ಎಂದು ಭಾವಿಸುತ್ತಾರೆ. ಇದರ ಪರಿಣಾಮವಾಗಿ ಜರಿ ಮನೆಯೊಳಗೆ ಬಂದಾಗ ಮನೆಯ ಸದಸ್ಯರು ಅದನ್ನು ತಕ್ಷಣವೇ ಹೊಡೆಯಲು ಅಥವಾ ದೂರ ಮಾಡಲು ಬಯಸುತ್ತಾರೆ. ಜರಿ ಕಚ್ಚಿದರೆ ತುರಿಕೆ, ಉರಿ, ಅಲರ್ಜಿಯಂತಹ ಲಕ್ಷಣಗಳು ತಕ್ಷಣ ವ್ಯಕ್ತವಾಗುತ್ತವೆ. ಈ ಭೌತಿಕ ಅಪಾಯಗಳ ಕಾರಣದಿಂದ ಜರಿಯಿಂದ ದೂರವಿರುವುದು ಮತ್ತು ಮನೆಯೊಳಗೆ ಪ್ರವೇಶಿಸದಂತೆ ಕಾಳಜಿಯು ವಹಿಸುವುದು ಸಾಮಾನ್ಯವಾಗಿದೆ. ಜರಿಯನ್ನು ಪೌರಾಣಿಕ ದೃಷ್ಟಿಯಿಂದ, ವಿಶೇಷವಾಗಿ ಕನ್ನಡ ನಾಡಿನ ಸಂಪ್ರದಾಯದಲ್ಲಿ, ಕೆಲವರು ರಾಹುವಿನ ಒಂದು ರೂಪವೆಂದು ಪರಿಗಣಿಸಿದ್ದಾರೆ. ಹೀಗಾಗಿ ಜರಿ ಮನೆಗೆ ಬಂದಾಗ ಅಥವಾ ಕನಸುಗಳಲ್ಲಿ ಕಾಣಿಸಿದಾಗ ಅದು ಶುಭ ಮತ್ತು ಅಶುಭ ಎರಡೂ ಸೂಚನೆಗಳನ್ನು ನೀಡುತ್ತದೆ. ಮನೆ ದೇವರ ಕೋಣೆಯಲ್ಲಿ ಜರಿ ಓಡಾಡುತ್ತಿರುವ ದೃಶ್ಯವನ್ನು ನೋಡಿದರೆ ಅದು ಮನೆಯಲ್ಲಿನ ಒಳ್ಳೆಯ ಪರಿಸ್ಥಿತಿ, ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಘಟನೆ ಆ ಕುಟುಂಬಕ್ಕೆ ಶೀಘ್ರದಲ್ಲೇ ಶುಭ ಸುದ್ದಿ ತರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಜರಿ ಮನೆಗೆ ಬಂದರೆ ಕಣ್ಮರೆ ಹೋಗುವ ಮೂಲಕ ಅದೃಷ್ಟವು ಮನೆ ಸದಸ್ಯರ ಪರವಾಗಿ ಕೆಲಸ ಮಾಡಲಿದೆ ಎಂಬ ನಂಬಿಕೆ ಇರುತ್ತದೆ. ಆದರೆ ಶೌಚಾಲಯ ಅಥವಾ ಸ್ನಾನ ಮಾಡುವ ಕೋಣೆಯಲ್ಲಿ ಜರಿಯನ್ನು ನೋಡಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ನಂಬಿಕೆಯ ಪ್ರಕಾರ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಜೀವನದಲ್ಲಿ ರಾಹುವಿನ ಕೆಟ್ಟ ಫಲಗಳು ಪ್ರಕಟವಾಗಬಹುದು. ಅಂದರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು, ಹಣಕಾಸಿನ ಸಂಕಷ್ಟಗಳು ಅಥವಾ ವೈಯಕ್ತಿಕ ಅಸಮಾಧಾನಗಳಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಾಗಿ ಜರಿ ಯಾವ ಸ್ಥಳದಲ್ಲಿ ಕಾಣಿಸಿಕೊಂಡಿದೆ ಎಂಬುದರಿಂದ ಅದರ ಸಂಕೇತ ಭಿನ್ನವಾಗುತ್ತದೆ ಎಂಬುದು ಗಮನಾರ್ಹ. ಕನಸುಗಳಲ್ಲಿ ಜರಿಯನ್ನು ಕಾಣುವುದು ಸಹ ವಿಶಿಷ್ಟ ಅರ್ಥಗಳನ್ನು ಹೊಂದಿದೆ. ಕನಸುಗಳಲ್ಲಿ ಜರಿ ಕಾಣುವುದನ್ನು ಸಾಮಾನ್ಯವಾಗಿ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಜೀವನದಲ್ಲಿ ಹಳೆಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವ ಸಮಯ ಬಂದಿರುವುದರ ಸೂಚನೆ. ಆರೋಗ್ಯ ಸುಧಾರಣೆ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ದೊರಕುವುದು ಈ ಸಂಕೇತದ ಅಂಶಗಳಾಗಿವೆ. ಆದರೆ ಕನಸುಗಳಲ್ಲಿ ಸತ್ತ ಜರಿಯನ್ನು ಅಥವಾ ಕಲ್ಲುಗಳ ಹಿಂದೆ ಹೋದ ಜರಿಯನ್ನು ನೋಡಿದರೆ ಅದು ಸಮಸ್ಯೆಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಇಂತಹ ಕನಸುಗಳು ಮನೆ ಮತ್ತು ಕುಟುಂಬದ ಸಮಸ್ಯೆಗಳಿಗೆ ಎಚ್ಚರಿಕೆಯ ಸಂಕೇತವಾಗಿರುತ್ತವೆ. ಮತ್ತೊಂದೆಡೆ ಕನಸುಗಳಲ್ಲಿ ಜರಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನು ಕಂಡರೆ ಸಮಸ್ಯೆಗಳಿಗೆ ಪರಿಹಾರ ದೊರಕುವ ಸೂಚನೆ. ಜರಿ ಕಾಣಿಸಿಕೊಂಡು ತಕ್ಷಣ ಮರೆಯಾದರೆ ಅದೃಷ್ಟದ ಬಾಗಿಲು ಶೀಘ್ರದಲ್ಲೇ ತೆರೆಯಲಿದೆ ಎಂಬ ನಂಬಿಕೆ ಇದೆ. ಜರಿಯನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಅದು ಮನೆಯೊಳಗೆ ಆಹಾರ ಅಥವಾ ತೇವವಿರುವ ಸ್ಥಳವನ್ನು ಹುಡುಕುವುದರಿಂದ ಮನೆಯ ಪರಿಸರದ ಸ್ವಚ್ಛತೆ ಮತ್ತು ಸೌಕರ್ಯಕ್ಕೆ ಎಚ್ಚರಿಕೆ ನೀಡುತ್ತದೆ. ಜರಿ ಮನೆಯೊಳಗೆ ಬಂದರೆ ಅದು ಸ್ವಚ್ಛತೆ, ಆಹಾರ ಸಂರಕ್ಷಣೆ ಮತ್ತು ಪರಿಸರ ನಿರ್ವಹಣೆಯ ಬಗ್ಗೆ ಗಮನ ಹರಿಸುವ ಅಗತ್ಯವಿರುವುದನ್ನು ಸೂಚಿಸುತ್ತದೆ. ಜನರು ಪೌರಾಣಿಕ ನಂಬಿಕೆಗಳಿಂದಾಗಿ ಅದನ್ನು ಶುಭ ಅಥವಾ ಅಶುಭವಾಗಿ ಪರಿಗಣಿಸುತ್ತಾರೆ, ಆದರೆ ವೈಜ್ಞಾನಿಕವಾಗಿ ಅದು ಕೇವಲ ಪ್ರಕೃತಿಯ ಒಂದು ಭಾಗವಾಗಿದೆ ಮತ್ತು ಯಾವುದೇ ಹಾನಿಯು ನೇರವಾಗಿ ಜರಿಯಿಂದ ಸಂಭವಿಸುವುದಿಲ್ಲ. ತೇವ, ಆಹಾರ ಮತ್ತು ಪರಿಸರ ಹಿತಚಿಂತನೆಯ ಕೊರತೆಯು ಜರಿಗಳನ್ನು ಆಕರ್ಷಿಸುತ್ತದೆ. ಇದರಿಂದ ಜರಿ ಅಥವಾ ಶತಪದಿ ಮನೆಯೊಳಗೆ, ಬೇಟೆ ಸ್ಥಳಗಳಲ್ಲಿ ಅಥವಾ ಕನಸುಗಳಲ್ಲಿ ಕಾಣಿಸುವುದರಿಂದ ವಿವಿಧ ಸಂಕೇತಗಳು ಹುಟ್ಟುತ್ತವೆ. ದೇವರ ಕೋಣೆಯಲ್ಲಿ ಕಾಣಿಸುವುದು ಶುಭ ಸೂಚನೆ, ಶೌಚಾಲಯದಲ್ಲಿ ಕಾಣಿಸುವುದು ಅಶುಭ ಸೂಚನೆ. ಕನಸುಗಳಲ್ಲಿ ಜರಿಯು ದೈಹಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಅಥವಾ ಹಣಕಾಸಿನ, ಉದ್ಯೋಗ ಸಂಬಂಧಿ ಸುಭಾಷಿತವನ್ನು ಸೂಚಿಸುತ್ತದೆ. ಇಂತಹ ನಂಬಿಕೆಗಳು, ಪೌರಾಣಿಕ ಕಥೆಗಳು ಮತ್ತು ವೈಜ್ಞಾನಿಕ ಅರ್ಥಗಳನ್ನು ಗಮನಿಸಿದರೆ
ಜರಿ ಮನೆಗೆ ಬಂದಾಗ ಅಥವಾ ಕನಸುಗಳಲ್ಲಿ ಕಾಣಿಸಿದಾಗ ಅದರ ಅರ್ಥ ವಿಶಿಷ್ಟವಾಗಿ ಪರಿಗಣಿಸಬೇಕು. ಸಾರಾಂಶವಾಗಿ, ಜರಿ ಒಂದು ಸಣ್ಣ ಹುಳು ಆಗಿದ್ದರೂ ಅದರ ಕಾಣಿಕೆಯು ಜನರಲ್ಲಿ ಭಯ, ನಂಬಿಕೆ ಮತ್ತು ಪರಿಶೀಲನೆಯ ಭಾವನೆಗಳನ್ನು ಹುಟ್ಟಿಸುತ್ತದೆ. ಶತಪದಿ ಮನೆಗೆ ಬಂದಾಗ ಅಥವಾ ಕನಸುಗಳಲ್ಲಿ ಕಂಡುಬಂದಾಗ ಅದು ಸುಭಾಷಿತ ಮತ್ತು ಅಶುಭ ಸಂಕೇತಗಳನ್ನು ನೀಡುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ಅದು ಮನೆಯ ಪರಿಸರದ ಸ್ಥಿತಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಜರಿಯನ್ನು ನೋಡಿದಾಗ ಅದರ ಅರ್ಥವನ್ನು ಸ್ಥಳ, ಸಂದರ್ಭ ಮತ್ತು ನಂಬಿಕೆಗಳ ಆಧಾರದ ಮೇಲೆ ಪರಿಗಣಿಸಬೇಕು. ಇದು ಮನೆ, ಆರೋಗ್ಯ ಮತ್ತು ಜೀವನದಲ್ಲಿ ಉತ್ತಮ ಬಲವನ್ನು ತರಲು ನಮಗೆ ಎಚ್ಚರಿಕೆ ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.